ವರ್ಷಗಳ ನಂತರ ನ್ಯೂಜಿಲೆಂಡ್ ಜೊತೆ ಫ್ರೀ ಟ್ರೇಡ್ ಡೀಲ್. ಇದರಿಂದ ಭಾರತಕ್ಕೆ ಸಿಗೋ ಲಾಭ ಏನು? 1 ದಶಕಕ್ಕೂ ಹೆಚ್ಚು ಕಾಲ ಅಟಕಿದ್ದ ಮಾತುಕತೆ, ಹಲವು ಸರ್ಕಾರಗಳ ಬದಲಾವಣೆ, ರೈತರ ಆತಂಕ, ಡೈರಿ ವಲಯದ ಒತ್ತಡ. ಅಂತಿಮವಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇದನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಒನ್ಸ್ ಇನ್ ಅ ಜನರೇಷನ್ ಅಗ್ರಿಮೆಂಟ್ ಎಂದು ಕರೆಯುತ್ತಿದ್ದರೆ, ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಇದು 2 ದೇಶಗಳ ಆರ್ಥಿಕ ಸಂಬಂಧದಲ್ಲಿ ಹೊಸ ಅಧ್ಯಾಯ ಎಂದು ಹೇಳಿದ್ದಾರೆ. ಏಪ್ರಿಲ್ 27, 2026ರಂದು ನವದೆಹಲಿಯ ಭಾರತ ಮಂಟಪನಲ್ಲಿನ ಈ ಒಪ್ಪಂದಕ್ಕೆ ಅಧಿಕೃತ ಸಹಿ ಬಿದ್ದಿದ್ದು, ಸುಮಾರು 15 ವರ್ಷಗಳ ನಂತರ ಈ ಒಪ್ಪಂದ ವಾಸ್ತವಕ್ಕೆ ಬಂದಿದೆ. 2010ರಲ್ಲಿ ಆರಂಭವಾದ ಮಾತುಕತೆ 2015ರಲ್ಲಿ ನಿಂತು ಹೋಗಿತ್ತು. ನಂತರ 2025ರಲ್ಲಿ ಮತ್ತೆ ಚರ್ಚೆ ಪುನರಾರಂಭವಾಗಿ ಕೇವಲ 9 ತಿಂಗಳಲ್ಲಿ ಒಪ್ಪಂದ ಅಂತಿಮಗೊಂಡಿದೆ. ಹಾಗಾದ್ರೆ ಈ ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೇನು? ಸರಳವಾಗಿ ಹೇಳೋದಾದ್ರೆ 2 ದೇಶಗಳು ಪರಸ್ಪರ ವಸ್ತುಗಳು, ಸೇವೆಗಳು, ಹೂಡಿಕೆಗಳು ಮತ್ತು ಉದ್ಯೋಗ ಚಲನವಲನಕ್ಕೆ ತೆರಿಗೆ ಅಡೆತಡೆಗಳನ್ನು ಕಡಿಮೆ ಮಾಡಿಕೊಳ್ಳುವುದು. ಅಂದ್ರೆ ಭಾರತದಿಂದ ನ್ಯೂಜಿಲೆಂಡ್ಗೆ ಹೋಗುವ ಉತ್ಪನ್ನಗಳ ಮೇಲೆ ಕಡಿಮೆ ಸುಂಕ, ನ್ಯೂಜಿಲೆಂಡ್ನಿಂದ ಭಾರತಕ್ಕೆ ಬರುವ ಉತ್ಪನ್ನಗಳಿಗೂ ಕಡಿಮೆ ತೆರಿಗೆ. ಇದರಿಂದ ವ್ಯಾಪಾರ ವೇಗವಾಗಿ ಬೆಳೆಯುತ್ತದೆ. ಈ ಒಪ್ಪಂದದಲ್ಲಿ ಭಾರತಕ್ಕೆ ಸಿಕ್ಕಿರುವ ದೊಡ್ಡ ಲಾಭವೇನೆಂದ್ರೆ, ಭಾರತದ 100% ರಫ್ತು ಉತ್ಪನ್ನಗಳಿಗೆ ನ್ಯೂಜಿಲೆಂಡ್ ಮಾರುಕಟ್ಟೆಯಲ್ಲಿ ಶೂನ್ಯ ಸುಂಕ ಪ್ರವೇಶ. ಅಂದ್ರೆ ಸುಮಾರು 8,284 ಭಾರತೀಯ ಉತ್ಪನ್ನಗಳು ಡ್ಯೂಟಿ ಫ್ರೀ ಆಗಿ ನ್ಯೂಜಿಲೆಂಡ್ಗೆ ಹೋಗಲಿವೆ. ಇದಕ್ಕೂ ಮೊದಲು ಸರಾಸರಿ 2.2% ಸುಂಕ ಇದ್ರೂ ಸುಮಾರು 450 ಉತ್ಪನ್ನ ವರ್ಗಗಳಿಗೆ 10% ವರೆಗೆ ತೆರಿಗೆ ಇತ್ತು. ಈಗ ಆ ಅಡೆತಡೆಗಳು ಬಹುತೇಕ ತೆರವಾಗಿದೆ. ಇದರಿಂದ ಯಾವ ವಲಯಗಳಿಗೆ ಹೆಚ್ಚು ಲಾಭ? ಮೊದಲಿಗೆ ಟೆಕ್ಸ್ಟೈಲ್ಸ್. ಭಾರತದ ಬಟ್ಟೆ, ಹ್ಯಾಂಡ್ಲೂಮ್, ರೆಡಿಮೇಡ್ ಗಾರ್ಮೆಂಟ್ಸ್ ಮತ್ತು ಫ್ಯಾಷನ್ ಉತ್ಪನ್ನಗಳಿಗೆ ಹೊಸ ಮಾರುಕಟ್ಟೆ ಸಿಗಲಿದೆ. ವಿಶೇಷವಾಗಿ ತಮಿಳುನಾಡು, ಗುಜರಾತ್, ಕರ್ನಾಟಕ ಮತ್ತು ಉತ್ತರ ಪ್ರದೇಶದ ಉತ್ಪಾದಕರಿಗೆ ಇದು ದೊಡ್ಡ ಅವಕಾಶ. ಎರಡನೆಯದಾಗಿ ಔಷಧೋದ್ಯಮ. ಭಾರತೀಯ ಫಾರ್ಮಾ ಕಂಪನಿಗಳಿಗೆ ನ್ಯೂಜಿಲೆಂಡ್ನಲ್ಲಿ ಸುಲಭ ಪ್ರವೇಶ ದೊರೆಯಲಿದೆ. ಜಿಎಂಪಿ ಮತ್ತು ಜಿಸಿಪಿ ಮುಂತಾದ ತಪಾಸಣಾ ವರದಿಗಳನ್ನು ಅಂತಾರಾಷ್ಟ್ರೀಯ ನಿಯಂತ್ರೀಕರಿಸಿದ ಸ್ವೀಕರಿಸುವ ವ್ಯವಸ್ಥೆಯಿಂದ ಅನಗತ್ಯ ಮರುಪರಿಶೀಲನೆ ಕಡಿಮೆಯಾಗುತ್ತೆ. ಇದರಿಂದ ಸಮಯವೂ ಉಳಿಯುತ್ತದೆ, ವೆಚ್ಚವೂ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಜ್ಯುವೆಲರಿ, ಜೆಮ್ಸ್, ಸೆರಾಮಿಕ್ಸ್, ಇಂಜಿನಿಯರಿಂಗ್ ಉತ್ಪನ್ನಗಳು, ಆಟೋ ಭಾಗಗಳು, ಚರ್ಮದ ಉತ್ಪನ್ನಗಳು, ಮಸಾಲೆ ಮತ್ತು ಕೃಷಿ ಸಂಸ್ಕರಿತ ಆಹಾರ, ಈ ಎಲ್ಲ ವಲಯಗಳು ಬಲವಾದ ಪ್ರವೇಶವನ್ನ ಪಡೆಯುತ್ತವೆ. ಐಟಿ ಮತ್ತು ಸೇವಾ ವಲಯಕ್ಕೂ ಇದು ದೊಡ್ಡ ಜಯ. ಭಾರತ ಸೇವಾ ಕ್ಷೇತ್ರದಲ್ಲಿ ಜಾಗತಿಕ ಶಕ್ತಿ. ಸಾಫ್ಟ್ವೇರ್, ಐಟಿ ಸೇವೆಗಳು, ಫಿನ್ಟೆಕ್, ಶಿಕ್ಷಣ, ಆರೋಗ್ಯ ಸೇವೆಗಳು, ವೃತ್ತಿಪರ ಸಲಹಾ ಸೇವೆಗಳು ಇವೆಲ್ಲವಕ್ಕೂ ನ್ಯೂಜಿಲೆಂಡ್ ಮಾರುಕಟ್ಟೆ ಈಗ ಹೆಚ್ಚು ತೆರೆದಿದೆ. ಭಾರತೀಯ ಪ್ರತಿಭೆಗಳಿಗೆ ವೃತ್ತಿಪರ ಚಲನವಲನ ಹೆಚ್ಚಲಿದೆ. ವರದಿಗಳ ಪ್ರಕಾರ ವರ್ಷಕ್ಕೆ ಸುಮಾರು 5,000 ವೀಸಾಗಳ ವಿಶೇಷ ಅವಕಾಶವು ಈ ಒಪ್ಪಂದದ ಭಾಗವಾಗಿದೆ. ಇದು ಕೇವಲ ಉದ್ಯೋಗವಷ್ಟೇ ಅಲ್ಲ, ಭಾರತೀಯ ಯುವಕರಿಗೆ ಜಾಗತಿಕ ಅನುಭವದ ದಾರಿಯೂ ಆಗಲಿದೆ. ಶಿಕ್ಷಣ ವಿನಿಮಯ, ಕೌಶಲ್ಯ ಮಾನ್ಯತೆ ಮತ್ತು ಅರ್ಹತಾ ಪರಸ್ಪರ ಒಪ್ಪಿಗೆಯು ಮುಂದಿನ ಹಂತದಲ್ಲಿ ಹೆಚ್ಚಾಗಬಹುದು. ಇನ್ನೊಂದು ದೊಡ್ಡ ವಿಷಯ, $20 ಬಿಲಿಯನ್ ಹೂಡಿಕೆ. ಮುಂದಿನ 15 ವರ್ಷಗಳಲ್ಲಿ ನ್ಯೂಜಿಲೆಂಡ್ ಭಾರತದಲ್ಲಿ ಸುಮಾರು $20 ಬಿಲಿಯನ್ ಹೂಡಿಕೆ ಮಾಡಲು ಬದ್ಧವಾಗಿದೆ. ಈ ಹೂಡಿಕೆ ಉತ್ಪಾದನೆ, ಮೂಲಸೌಕರ್ಯ, ಸೇವೆಗಳು, ಇನೋವೇಷನ್ ಮತ್ತು ಉದ್ಯೋಗ ಸೃಷ್ಟಿ ಕ್ಷೇತ್ರಗಳಿಗೆ ಹರಿಬಹುದು. ಭಾರತ ಈಗ ಜಾಗತಿಕ ಸರಬರಾಜು ಸರಪಳಿಯಲ್ಲಿ ಪ್ರಮುಖ ಕೇಂದ್ರವಾಗಲು ಯತ್ನಿಸ್ತಾ ಇದೆ. ಇಂತಹ ಹೂಡಿಕೆಗಳು ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನಾ ವಿಸ್ತರಣೆಗೆ ಬಲ ನೀಡುತ್ತವೆ. ವಿಶೇಷವಾಗಿ ಎಂಎಸ್ಎಂಇ ವಲಯಕ್ಕೂ ಇದರ ಪರಿಣಾಮ ತಲುಪಬಹುದು. ಹೊಸ ಕಾರ್ಖಾನೆಗಳು, ಲಾಜಿಸ್ಟಿಕ್ಸ್, ಬಂದರು ಸಂಪರ್ಕ, ಟೆಕ್ ಪಾರ್ಕ್ಗಳು ಇವುಗಳಿಗೆ ಹೊಸ ಅವಕಾಶಗಳು ತೆರೆಯಬಹುದು. ಆದರೆ ಎಲ್ಲವನ್ನೂ ತೆರೆಯಲಾಗಿಲ್ಲ. ಭಾರತ ತನ್ನ ಸಂವೇದನಾಶೀಲ ವಲಯಗಳನ್ನು ಜಾಗರೂಕತೆಯಿಂದ ರಕ್ಷಿಸಿದೆ, ಮುಖ್ಯವಾಗಿ ಡೈರಿ ಮತ್ತು ಕೃಷಿ ಕ್ಷೇತ್ರ. ನ್ಯೂಜಿಲೆಂಡ್ ವಿಶ್ವದ ಪ್ರಮುಖ ಡೈರಿ ರಫ್ತುದಾರ ದೇಶಗಳಲ್ಲಿ ಒಂದು. ಭಾರತ ಸಂಪೂರ್ಣ ಮಾರುಕಟ್ಟೆ ತೆರೆದಿದ್ದರೆ ದೇಶೀಯ ಹಾಲು ಉತ್ಪಾದಕರು ಮತ್ತು ರೈತರಿಗೆ ದೊಡ್ಡ ಹೊಡೆತ ಬೀಳಬಹುದಿತ್ತು. ಅದಕ್ಕಾಗಿ ಡೈರಿ ವಲಯವನ್ನು ಬಹುತೇಕ ಹೊರಗಿಟ್ಟಿದೆ. ಕೆಲವು ಕೃಷಿ ವಸ್ತುಗಳ ಮೇಲೂ ರಕ್ಷಣೆ ಉಳಿಸಲಾಗಿದೆ. ಇದರಿಂದ ರೈತರ ಹಿತಾಸಕ್ತಿ ಕಾಪಾಡುವ ಸಮತೋಲನದ ಒಪ್ಪಂದ ಎಂಬ ಅಭಿಪ್ರಾಯ ಮೂಡಿದೆ. ಇದೇ ಕಾರಣಕ್ಕೆ ಈ ಒಪ್ಪಂದವನ್ನ ಬ್ಯಾಲೆನ್ಸ್ಡ್ ಎಫ್ಡಿಎ ಎಂದು ಕರೆಯಲಾಗುತ್ತಿದೆ. ಇದರಿಂದ ನ್ಯೂಜಿಲೆಂಡ್ಗೆ ಸಿಗೋ ಲಾಭ ಏನು? ಭಾರತ ತನ್ನ ಮಾರುಕಟ್ಟೆಯಲ್ಲಿ 95% ನ್ಯೂಜಿಲೆಂಡ್ ಉತ್ಪನ್ನಗಳ ಮೇಲೆ ಸುಂಕ ಕಡಿಮೆ ಅಥವಾ ರದ್ದು ಮಾಡ್ತಾ ಇದೆ. ಅದರಲ್ಲಿ ವುಡ್, ಕೋಲ್, ವೂಲ್, ಮೀಟ್, ಸಮುದ್ರ ಆಹಾರ, ವೈನ್, ಹಣ್ಣುಗಳು ಮತ್ತು ಇನ್ನಿತರ ಉತ್ಪನ್ನಗಳಿವೆ. ಕೆಲವು ಉತ್ಪನ್ನಗಳಿಗೆ ಹಂತ ಹಂತವಾಗಿ ಪ್ರವೇಶ ನೀಡಲಾಗುತ್ತದೆ. ಆದರೆ ಭಾರತವು ತನ್ನ ರೈತ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡೇ ಈ ತೆರವು ಮಾಡಿದೆ. ಉದಾಹರಣೆಗೆ ವೈನ್ ಮತ್ತು ಸ್ಪಿರಿಟ್ಸ್ಗಳಿಗೆ ಗ್ರಾಜುವಲ್ ಓಪನಿಂಗ್ ಮಾದರಿ ಅನುಸರಿಸಲಾಗಿದೆ. ಕಿವಿ ಫ್ರೂಟ್ ಮತ್ತು ಆಪಲ್ಗಳಿಗೆ ಕೋಟಾ ಬೇಸ್ಡ್ ಆಕ್ಸೆಸ್ ಇರುವ ಸಾಧ್ಯತೆಯೂ ಚರ್ಚೆಯಲ್ಲಿದೆ.
ಈ ಒಪ್ಪಂದದ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಜಿಯೋಪಾಲಿಟಿಕಲ್ ಮಹತ್ವ. ಇಂದು ಜಗತ್ತು ಸರಬರಾಜು ಸರಪಳಿ ಪುನರ್ವ್ಯವಸ್ಥೆಯ ಯುಗದಲ್ಲಿದೆ. ಚೀನಾ ಅವಲಂಬನೆ ಕಡಿಮೆ ಮಾಡಲು ಹಲವು ದೇಶಗಳು ಹೊಸ ಪಾಲುದಾರರನ್ನು ಹುಡುಕ್ತಾ ಇವೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ತನ್ನ ವ್ಯಾಪಾರ ಹಾಜರಾತಿ ಹೆಚ್ಚಿಸಲು ಪ್ರಯತ್ನಿಸ್ತಾ ಇದೆ. ಆಸ್ಟ್ರೇಲಿಯಾ, ಯುಎಇ, ಯುಕೆ, ಯುರೋಪಿಯನ್ ಯೂನಿಯನ್ ಜೊತೆ ಒಪ್ಪಂದಗಳ ನಂತರ ಈಗ ನ್ಯೂಜಿಲೆಂಡ್ ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಭಾರತಕ್ಕೆ ಹೊಸ ರಾಜತಾಂತ್ರಿಕ ಬಲ ನೀಡುತ್ತದೆ. ಇದು ಕೇವಲ ವ್ಯಾಪಾರ ಒಪ್ಪಂದವಲ್ಲ, ಇಂಡೋ ಪೆಸಿಫಿಕ್ ತಂತ್ರಜ್ಞಾನದ ಭಾಗವೂ ಹೌದು. ಇನ್ನೂ ಒಂದು ಗುರಿ ದ್ವಿಪಕ್ಷೀಯ ಭಾರತವನ್ನು 5 ವರ್ಷಗಳಲ್ಲಿ $5 ಬಿಲಿಯನ್ ಮಟ್ಟಕ್ಕೆ ತಲುಪಿಸುವುದು. ಪ್ರಸ್ತುತ ವಸ್ತು ಮತ್ತು ಸೇವೆಗಳ ಒಟ್ಟು ವ್ಯಾಪಾರ ಸುಮಾರು $2.4 ಬಿಲಿಯನ್ ಮಟ್ಟದಲ್ಲಿದೆ. ಇದನ್ನು ದ್ವಿಗುಣಗೊಳಿಸುವ ಗುರಿಯೇ ಈ ಒಪ್ಪಂದದ ಹೃದಯವಾಗಿದೆ. ಭಾರತೀಯ ಕೈಗಾರಿಕೆ ಇದನ್ನ ಹೊಸ ರಫ್ತು ದ್ವಾರವಾಗಿ ನೋಡುತ್ತಿದೆ. ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಇದು ದೀರ್ಘಕಾಲಿಕ ಬೆಳವಣಿಗೆಗೆ ನೆರವಾಗಬಹುದು. ಆದರೆ ಸವಾಲುಗಳು ಇವೆ. ಒಪ್ಪಂದಕ್ಕೆ ಸಹಿ ಬಿದ್ದರೆ ಸಾಕಾಗುವುದಿಲ್ಲ, ಅದರ ಪರಿಣಾಮ ನೆಲಮಟ್ಟಕ್ಕೆ ತಲುಪಬೇಕು. ಭಾರತೀಯ ಉದ್ಯಮಿಗಳು ನ್ಯೂಜಿಲೆಂಡ್ನ ಗುಣಮಟ್ಟದ ಮಾನದಂಡಗಳಿಗೆ ಹೊಂದಿಕೊಳ್ಳಬೇಕು. ರಫ್ತು ಸರಪಳಿಯನ್ನು ಬಲಪಡಿಸಬೇಕು. ಸಣ್ಣ ವ್ಯಾಪಾರಿಗಳಿಗೆ ಮಾಹಿತಿ ಮತ್ತು ಬೆಂಬಲ ವ್ಯವಸ್ಥೆ ಬೇಕು. ಇಲ್ಲವಾದರೆ ದೊಡ್ಡ ಕಂಪನಿಗಳಿಗಷ್ಟೇ ಲಾಭ ಸೀಮಿತವಾಗುವ ಅಪಾಯ ಇದೆ. ಸರ್ಕಾರ ಇದನ್ನ FTA ಆನ್ ಪೇಪರ್ ಆಗಿರದೆ FTA ಇನ್ ಪ್ರಾಕ್ಟಿಸ್ ಆಗಿ ಮಾಡಲು ಮುಂದಿನ ಹಂತದಲ್ಲಿ ಕಾರ್ಯತಂತ್ರ ರೂಪಿಸಬೇಕಿದೆ. ಒಟ್ಟಿನಲ್ಲಿ ನೋಡಿದ್ರೆ 15 ವರ್ಷಗಳ ನಂತರ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಕೇವಲ ಸಹಿ ಸಮಾರಂಭವಲ್ಲ, ಇದು ಭಾರತದ ಜಾಗತಿಕ ವ್ಯಾಪಾರ ರಾಜತಾಂತ್ರಿಕತೆಯ ಹೊಸ ಅಧ್ಯಾಯ. ರಫ್ತು ಹೆಚ್ಚಳ, ಹೂಡಿಕೆ, ಉದ್ಯೋಗ, ಪ್ರತಿಭೆಯ ಚಲನವಲನ, ಸೇವಾ ವಲಯದ ಬೆಳವಣಿಗೆ ಇವೆಲ್ಲದರ ಮಧ್ಯೆ ರೈತರ ಹಿತಾಸಕ್ತಿಯ ರಕ್ಷಣೆಯೂ ಸೇರಿರುವ ಸಮತೋಲನದ ಒಪ್ಪಂದ ಇದು. ನ್ಯೂಜಿಲೆಂಡ್ಗೆ ಇದು ಭಾರತದ 140 ಕೋಟಿ ಜನರ ಮಾರುಕಟ್ಟೆಯ ಬಾಗಿಲು. ಭಾರತಕ್ಕೆ ಇದು ವಿಶ್ವದ ಇನ್ನೊಂದು ಬಲವಾದ ಹೆಜ್ಜೆ. ಪ್ರಶ್ನೆ ಒಂದೇ, ಈ ಅವಕಾಶವನ್ನ ಭಾರತ ಎಷ್ಟು ವೇಗವಾಗಿ, ಎಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತದೆ ಎಂದು. 15 ವರ್ಷಗಳ ನಂತರ ನ್ಯೂಜಿಲೆಂಡ್ ಜೊತೆ ಫ್ರೀ ಟ್ರೇಡ್ ಡೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.